ಟಿ ರೇಟ್ ಆಗಲಿ ಅಥವಾ ಡಿ ಆರ್ದು ಇನ್ವೆಸ್ಟಿಗೇಷನ್ ಆಗಲಿ, ನಮ್ಮ ಇ ಡಿ ಅವ್ರದ್ದು ಇನ್ವೆಸ್ಟಿಗೇಷನ್ ಆಗಲಿ, ಯಾರು ಸೂಸೈಡ್ ಮಾಡ್ಕೊಳ್ಳೋದಿಲ್ಲ. ಸ್ಟ್ರೆಸ್ ಮಾಡ್ತಾರೆ, ಭಾಳ ಪ್ರೆಷರ್ ತರ್ತಾರೆ, ಸಾಕಷ್ಟು ತೊಂದರೆ ಕೊಡ್ತಾರೆ ಮಾನಸಿಕವಾಗಿ. ಬಟ್ ಯಾವ ಈ ಹಂತಕ್ಕೆ ಹೋಗಿಲ್ಲ ಇಲ್ಲಿವರೆಗೂ, ಯಾರು ಸತ್ತಿಲ್ಲ, ಸೂಸೈಡ್ ಮಾಡ್ಕೊಂಡಿಲ್ಲ. ಇದು ಯಾಕೆ ಇಷ್ಟೊಂದು ಅದು ಕಾನ್ಫಿಡೆಂಟ್ ಅಂತ ತಾನೇ ಹೆಸರು ಇಟ್ಕೊಂಡಿದ್ದಾನೆ, ಗ್ರೂಪ್ ಹೆಸರೇ ಅಷ್ಟೊಂದು ಕಾನ್ಫಿಡೆಂಟ್ ಇದ್ದ, ಇದು ಯಾಕೆ ನೀವು ಹೇಳಿದಾಗೆ ಯಾಕೆ ಈ ಥರ ಡಿಸಿಷನ್ ತಗೊಂಡ ಅನ್ನೋದು ಭಾಳ ಆಶ್ಚರ್ಯ ಅನ್ನಿಸ್ತದೆ. ಇನ್ಸ್ಟಂಟ್ ಏನಾದರೂ ಆಗಿರ್ಬೋದು ನನ್ನ ಲೆಕ್ಕದಲ್ಲಿ. ಕೈಲಿ ಕೈ ಕೊಡೋದು ದುಡುಕಿ ನಿರ್ಧಾರ ಅಲ್ಲ, ಅಲ್ಲಿ ಏನಾದರೂ ಇರಿಟೇಟಿಂಗು, ಕೆಲವೊಬ್ರು ಭಾಳ ಇರಿಟೇಟ್ ಮಾಡ್ತಾರೆ ಆಫೀಸರ್ಸ್, ಭಾಳ ಅಸಹ್ಯವಾಗಿ ವರ್ತನೆ ಮಾಡ್ತಾರೆ, ಮಾನಸಿಕ ತೊಂದರೆ ಕೊಡ್ತಾರೆ, ತಡಿಲಾರ್ದಷ್ಟು ಹ್ಯೂಮಿಲೇಷನ್ ಆಗ್ತದೆ. ಸೊ ಸ್ವಲ್ಪ ವೀಕ್ ಮೈಂಡ್ ಇದ್ದವನು ಈ ಥರ ಮಾಡ್ಕೋವಂಥ ಚಾನ್ಸಸ್ ಇರ್ತದೆ. ಬಟ್ ನನ್ನ ಲೆಕ್ಕದಲ್ಲಿ ಯಾವ ಆಗಿಲ್ಲ ಇಲ್ಲಿವರೆಗೂ, ಯಾವ ರೇಡ್ನಲ್ಲಿ ಯಾವನೂ ಸತ್ತಿಲ್ಲ.